ಟೈಮ್ ಬಂದ್ಬಿಟ್ಟು 11:15. ಇಲ್ಲಿ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಎಲ್ಲಿ ಹೋಗ್ತಾ ಇದೀವಿ ಏನಂತೆಲ್ಲ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ನಾವೆಲ್ಲರೂ ಒಂದು ರೀಲ್ ಶೂಟ್ ಮಾಡಕ್ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ 7 ಜನನು ಸೇರಿ ಮಾಡ್ತಿರೋ ಒಂದು ರೀಲ್ ಶೂಟ್. ಎಲ್ಲರೂ ಆಲ್ಮೋಸ್ಟ್ ಪಂಚ್ ಹಾಕೊಂಡಿದ್ದಾರೆ. ತೋರಿಸ್ತೀನಿ ಯಾವ ತರ ಎಲ್ಲರೂ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ಅಂಡ್ ಇವಾಗ ಮಳೆ ಬಂತು. ರೆಡಿ ಆಗ್ಬಿಟ್ಟು ಹೊರಟಿದ್ವಿ, ಮಳೆ ಬಂತು, ಜೋರ್ ಮಳೆ ಬಂತು. ಎಲ್ಲರೂ ರೆಡಿ ಆಗಿದ್ದೀವಿ, ಜೋರ್ ಮಳೆ ಬಂದ್ಬಿಡ್ತು. ಜೋರ್ ಮಳೆ ಸ್ಟಾಪ್ ಆಯ್ತು. ಈಗ ಎಲ್ಲರೂ ಓಡ್ತಾ ಇದೀವಿ ನೋಡಿ. ಎಲ್ಲರೂ ಪಂಚೆ ಹಾಕೊಂಡಿದೀವಿ, ಸ್ಯಾರಿ ಹಾಕೊಂಡಿದೀವಿ. ಅಂಡ್ ಇವಾಗ ಓಡ್ತಾ ಇದೀವಿ. ಪಂಚೆ ಬೇರೆ ಹಾಕೊಂಡಿದೀವಿ. ಇದು ಸ್ಲಿಪ್ಪರ್ ಟಕ್ 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 ಅಂತ ಹಿಂದೆ ಹೊಡಿತೈತೆ. ಮೆಲ್ಲಕ್ಕೆ ಹೋಗ್ಬೇಕು. ಇವಾಗ ಬೆಳಗ್ಗೆನೆ ನೀಟಾಗಿ ಕ್ಲೀನ್ ಮಾಡೋರೆ ಕಾರ್ನೆಲ್ಲ. ಇವಾಗ ಕೆಸರಿಂದ ನೋಡಿ ಫುಲ್ ಇದಾಗ್ತೈತೆ. ನಾವೆಲ್ಲರೂ ಕಾರಲ್ಲಿ ಬರ್ತಾ ಇದೀವಿ. ನಮ್ಮಮ್ಮ ಮತ್ತೆ ಭವಿತಾರಮ್ಮ ನಡ್ಕೊಂಡು ಹೋಗ್ತಾರೆ. ಕಾರ್ ತುಂಬಾ ಅವ್ರು ಹತ್ಬಿಟ್ರೆ ಕಾರ್ ಗಲೀಜಾಗುತ್ತೆ. ಅದಕ್ಕೆ ಇಳಿಸಿದ್ವಿ ನಾವು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಒಂದು ಅದ್ಭುತ ರೀಲ್ ಶೂಟ್ ನ ಮಾಡಕ್ ಹೋಗ್ತಾ ಇದೀವಿ. ನಾನು, ಅಪ್ಪ, ಭವಿತಾರಪ್ಪ, ಭವಿತಾ, ಚೀರು, ಅಮ್ಮ, ನಮ್ಮಮ್ಮ ಎಲ್ರು ಕೂಡ ಫಸ್ಟ್ ನಮ್ಮಮ್ಮ ಕನ್ನಡ ನಮ್ಮಮ್ಮ ಎಲ್ರು ಕೂಡ ಇವಾಗ ಒಂದು ರೀಲ್ ಶೂಟ್ ಮಾಡಕ್ ಹೋಗ್ತಾ ಇದೀವಿ. ಯಾವ ಸಾಂಗು ಅಂತ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ಅದ್ರದ್ದು ಬಿಹೈಂಡ್ ದಿ ಸೀನ್ ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ಅಂಡ್ ಸಕ್ಕದಾಗಿದೆ ಮಾತ್ರ. ಅಂಡ್ ನಮ್ಮ ಈ ಒಂದು ಈಗ ಪ್ರತಿ ಒಂದು ಗ್ರೂಪ್ ರೀಲ್ಸ್ ಅಲ್ಲಿ 6 ಜನ ಮಾತ್ರ ಇರ್ತಿದ್ವಿ, ಅಂಕಲ್ ಮಾತ್ರ ಇರ್ತಿರ್ಲಿಲ್ಲ. ಈ ಸಲ ಅಂಕಲ್ ರಜಾ ಹಾಕ್ಬಿಟ್ಟು ಬಂದಿದ್ದಾರೆ. ನಮಗೋಸ್ಕರ ಇವತ್ತು ರಜಾ ಹಾಕ್ಬಿಟ್ಟು ಅಂಕಲ್ ರಜಾ ಹಾಕ್ಬಿಟ್ಟವರ ಜೋರ್ ಮಳೆ ಬಂತು. ಈಗ ಒಂದ್ ಸ್ವಲ್ಪ ಕಾಮಾಗಿ ನಿಂತ್ಕೊಂಡ್ಬಿಡೈತೆ. ಇಲ್ಲಿಂದ ಹೋಗೋದು ನಾವು. ಎಲ್ರು ಪಂಚಲ್ಲಿ ಇಳಿತಿದ್ರೆ ಎಲ್ಲರೂ ಮುಖ ನೋಡ್ತಾರೆ ಪಕ್ಕ. ಏನಿದು ಇಡೀ ಫ್ಯಾಮಿಲಿ ಪೂರ್ತಿ ಪಂಚೆ ಸ್ಯಾರಿ ಹಾಕೋ ಬಂದರೆ ಇವತ್ತೇನಾದ್ರೂ ಸ್ಪೆಷಲ್ ಡೇನಾ ಏನು ಎತ್ತ ಅಂತೆಲ್ಲ ನೋಡ್ತಿರ್ತಾರೆ. ಬಟ್ ನಾವು ಬಂದಿರೋದು ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡೋದಕ್ಕೆ. ಅಂಡ್ ತುಂಬಾ ಚೆನ್ನಾಗಿ ಬರುತ್ತಿದ್ದು, ಅದಂತೂ ಗೊತ್ತಿರೋ ವಿಷಯನೇ. ಅದಕ್ಕೆ ಇವಾಗ ಹೋಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ನೋಡಿ ಗಲೀಜಾಗುತ್ತೆ ಅಂದ್ಬಿಟ್ಟು ಪಂಚನ ಮೇಲೆ ಎತ್ಕೊಂಡು ಹೋಗ್ತಾ ಇರ್ಬೇಕು. ಮಾರೆ ಸೀರೆ ಉಡ್ಕೊಂಡ್ರೆ ಇದೊಂದು ಪ್ರಾಬ್ಲಮ್ಮು, ಪಂಚೆ ಹಾಕೊಂಡ್ರೆ ಈ ಪ್ರಾಬ್ಲಮ್ಮು. ಇವನ್ಗಂತೂ ಪಂಚೆ ಹಾಕಿ ಅಭ್ಯಾಸನೇ ಇಲ್ಲ. ಹೆಂಗ್ ಆಡ್ತವನಂದ್ರೆ ಒಳ್ಳೆ ನಾಯಿ ಓದಾಡ್ತವನ್ ಆಗ್ಲಿಂದ. ಇವಾಗ ಆಲ್ಮೋಸ್ಟ್ ಎಲ್ರು ಪಂಚೆ ಮತ್ತೆ ಸ್ಯಾರಿ ಹಾಕೊಂಡವ್ರೆ. ಎಲ್ರು ಯಾವ ತರ ಕಾಣಿಸ್ತಾರಂತ ಒಂದು ಮ್ಯೂಸಿಕ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ ನಾಚೆಗೆ ಹೊಸ ಒಂದು ವಿಡಿಯೋ ಶೂಟ್ ಮಾಡ್ತಿದ್ವಲ್ಲ, ಅದಕ್ಕೆ ಹೆಲ್ಪ್ ಆಗಿ ಬೆಳ್ಳಗೆ ಈಗಾಗಿರೋ ಹುಡುಗ ಬಂದಿದ್ದಾರೆ. ವೆಲ್ಕಮ್ ಸುವೆಲ್. 90 ಹಾಕೊಂಡು 90K ಮಾಡಿದೀನಿ ಅಂತ. ಈಗ ಅಸಲಿ ರಹಸ್ಯ ಬಯಲಾಯ್ತು ಸುವೆಲ್. ಸ್ಟಾರ್ಟ್ ಮಾಡೋಣ ಅಂತ ಹೋದ್ವಿ, ಮಳೆ ಬಂತು. ಸೌಂಡ್ ಕೇಳಿಸ್ಕೊಳ್ಳಿ. ಯಾಕೋ ಇವತ್ತು ಮಳೆ ನಮಗೆ ಕೈ ಕೊಡ್ತೈತೆ. ಮಳೆ ಬಂದು ನಾವು ವಿಡಿಯೋ ಮಾಡೋ ತರ ಆಗ್ತಿಲ್ಲ. ಯಾಕೋ ಒಳ್ಳೆ ಮಳೆ ಗೈಸ್, ಒಳ್ಳೆ ಮಳೆ ಜೋರಾಗಿ ಬೀಳ್ತೈತೆ. ಅಲ್ಲಿ 2 ಸಲ ಮಾಡ್ತೀರಿ ನೀವು. 2 ಸಲ ಹಿಂಗೆ ಮಾಡಿದ್ಮೇಲೆ ಅಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ನಿಂತ್ಕೊಂಡಾದ್ಮೇಲೆ ಈಗ ನಾನು ಹಿಂಗೆ ಮಾಡಿದ್ರೆ ನೀವು ಹಂಗೆ ಮಾಡಬೇಕು. 2 ಕೈ ಹಿಂಗೆ. ಈಗ ಒಂದು ಸ್ಟೆಪ್ ಇದಾದ್ಮೇಲೆ 1 ನಿಂತ್ಕೊಳ್ಬೇಕು. ನಿಂತಾದ್ಮೇಲೆ ಈ ಕಡೆ 3, 2, 1 ಸ್ಟಾರ್ಟ್. ಅದಲ್ಲಪ್ಪ ಇದು ರೈಟ್ ಆಮೇಲೆ ಲೆಫ್ಟ್ ಏನಿಲ್ಲ. ಏನಿಲ್ಲ. 1, 2, 3 1 ಇಲ್ಲಿ ಬೇಡ. ಚಿಕ್ಕಪುಟ್ಟ ಕ್ಲಿಪ್ ಎಲ್ಲ ಬೇಡ. 3, 2, 1 ಸ್ಟಾರ್ಟ್. 1, 2, 3 3, 2, 1 ಸ್ಟಾರ್ಟ್. 1, 2, 3, 4 ಅಷ್ಟೇ. ಅದಾದ್ಮೇಲೆ ಈ ಕಡೆ ಬರ್ಬೇಕು. ಹಿಂಗೆ ಗೋರಿಲ್ಲ ಅಂತಾರ ಹೊಡ್ಕೊಬೇಡ. ನೋಡಿ ಹಿಂಗಿರ್ತೀಯ. ಹಳ್ಳಿ ಹೈದರ ಮನಸ್ಸಿಗೆ ನಾಡಿಗೆ ರಂಗು. ಈ ಕೈಲಿ ಈ ತೊಡೆ ಹೊಡ್ಕೊಳ್ಳೋಣ, ಈ ತೊಡೆ ಅಲ್ಲ ಹಿಂಗ್ ಹೊಡ್ಕೊತ ಅವನ. 3, 2, 1 ಸ್ಟಾರ್ಟ್. ಕೈ ಆಕ್ಟಿಂಗ್
ಸಾಧನೆ ಹೋಗ್ಬಿಟ್ಟೈತಾ? ಸಾಧನೆ ಸ್ವಾಧೀನ ಕೈ ಇಲ್ವಾ ನಿಂಗೆ? ಹಳ್ಳಿ ಹೈದರ ಒಳ್ಳೆ ಮನಸ್ಸಿಗೆ ನಾಡಿಗೆ ರಿತೋ ರಂಗು ಈ ತರ ಮಾಡು. ರಿಟರ್ನ್ ಸ್ಟಾರ್ಟ್. ಗೈ ಸ್ಟಾರ್ಟ್ ಮಾಡ್ತೀವಿ ಮಳೆ ಬರ್ತೈತೆ, ಸ್ಟಾರ್ಟ್ ಮಾಡ್ತೀವಿ ಮಳೆ ಬರ್ತೈತೆ. ಅಯ್ಯೋ ಅಂಕಲ್, ಇವತ್ತು ನೀವು ಬಂದಿರೋದಕ್ಕೆ ಮಳೆ ಆಯ್ತಿರೋದು ಅಂಕಲ್. ಪಕ್ಕ ಅಪರೂಪಕ್ಕೆ ಅಂಕಲ್ ಬಂದ್ಬಿಟ್ಟವ್ರು, ಅದಕ್ಕೆ ಮಳೆ ಆಗ್ತೈತೆ. ಒಳ್ಳೆ ವಿಡಿಯೋ ಮಾಡಬೇಕಿತ್ತು, ಒಳ್ಳೆ ವಿಡಿಯೋ ಇತ್ತು. 2 ವಿಡಿಯೋ ಇಟ್ಕೊಂಡಿದ್ದೆ, ಆದ್ರೆ ಯಾಕೋ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಇವತ್ತು ಕಾಲ ಕೂಡ ಬರ್ತಾಯಿಲ್ಲ ಈ ಒಂದು ವಿಡಿಯೋ ಮಾಡೋಕ್ಕೆ. ಏನಕ್ಕಂತ ಗೊತ್ತಿಲ್ಲ, ಜೋರು ಮಳೆ ನೋಡಿ. ಆ ಕಡೆ ನೋಡಿ, ಈ ಕಡೆ ನೋಡಿ, ಎಷ್ಟು ಜೋರ ಬರ್ತೈತೆ. ಹೆವಿ ಮಳೆ. ನೀನ್ ಬಂದಿರೋದಕ್ಕೆ ಏಯ್ ಬಟ್ಟೆ ಸೈಜ್ಗಿಂತ ದೊಡ್ಡದಾಕೋ ಬಂದ್ಬಿಟ್ಟು ಯಾರ ನೋಡ್ತಾನೆ. ಏನ್ ಮಾಡ್ಬೇಕು ಗೊತ್ತಿಲ್ಲ ಗೈಸ್, ನೋಡೋಣ. ಸುವೇಲ್ ಕೂಡ ಬೇಗ ಹೋಗ್ಬೇಕು ಮನೆಗೆ. ಸುವೇಲ್ ಇರ್ತಾನೆ, ನನ್ಗೋಸ್ಕರ ಇರ್ತಾನೆ, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. 2 ಗಂಟೆ ಅಲ್ಲ, 3 ಗಂಟೆ ಅಲ್ಲ, 4 ಗಂಟೆ ಆದ್ರಷ್ಟೇ. 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಸುದೀಪ್ ಅಣ್ಣನಿಗೋಸ್ಕರ, ನಮ್ ಸುದೀಪ್ ಅಣ್ಣನಿಗೋಸ್ಕರ ಗೈಸ್ ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ ರೀಲ್ಸ್ ಅಲ್ಲಿ ಬರೀ ಹುಡುಗಿರ್ಗೆ ಲೈಕ್ ಕೊಡ್ತಿರೋದು. ಇವಾಗ ನೀವು ನೋಡ್ತಾ ಇದೀರಂತ ಇದು ಕೊಟ್ಟಿದ್ ಲೈಕ್. ಸುವೇಲ್ ನ ಕೇಳಿ, ಸುವೇಲ್ ಏನ್ ಮಾಡ್ತಾನೆ? ಎತ್ತು ನನ್ ಕೈ ಬಿಡೊಂಚೂರು ಇರೋ ನಿಮಿಷ. ನೋಡಿ ಅಣ್ಣ ವಿದ್ಯಾಗ ಲೈಕ್ ಕೊಟ್ಟಿದ್ದಾನೆ. ಇದು ಈಗ ಜಸ್ಟ್ ನಿಮ್ಮ ಮುಂದೆನೆ ಕೊಟ್ಟಾನೆ, ಅದೇನ್ ತೊಂದ್ರೆ ಇಲ್ಲ. ಕೊಟ್ಟಿಲ್ಲ. ಈಗ ನೋಡಿ ಇದು ಯಾರಂತಾನೆ ಗೊತ್ತಿಲ್ಲ ಗುರು, ಅವ್ರಿಗೆ ಲೈಕ್ ಕೊಟ್ಟಾನೆ. ಓ ಇದು ನೋಡಿದೀನಿ. ಕುಡಿದ ನಿಮಿಷ ಗೈಸ್, ನೋಡಿದ್ರ ಪ್ರೂಫ್ ಜೊತೆಗೆ ಇಟ್ಕೊಂಡಿದೀನಿ. ಒಂದು ನಿಮಿಷ ಇರಿ ನೋಡಿ. ರಾಲೆನ್ಸ್ ಒಳ್ಳೆ ವಿಡಿಯೋ ಮಾಡ್ತಾನೆ, ಲೈಕ್ ಕೊಟ್ಟಿಲ್ಲ. ಓಕೆನಾ? ಇಲ್ಲಿ ನಿಶಾ ನಿಖಿಲು ಇದು ಓಕೆ, ಕಾಮಿಡಿ ರಿಲೇಟೆಡ್, ಒಂದು ಲೈಕ್ ಕೊಟ್ಟಿಲ್ಲ. ಇದ್ರ ಮೇಲ್ಗಡೆನೆ ಒಂದು ಲೈಕ್ ಕೊಟ್ಟ ನೋಡಿ. ಅಕ್ಕ ಇವ್ನು ಏನ್ ಮಾಡ್ತಾನಂದ್ರೆ ಗೊತ್ತಾ, ಆಗ್ಲಿಂದ ರೀಲ್ಸ್ ಅಲ್ಲಿ ಕೇಳಿ. ಫಸ್ಟ್ ರೀಲ್ಸ್ ಅಲ್ಲಿ ಎಲ್ಲಾರ್ದು ಬರ್ತೈತೆ, ಹುಡ್ಗಾಗ ಒಂದು ಲೈಕ್ ಕೊಡ್ತಿಲ್ಲ, ಎಲ್ಲಾ ಹುಡ್ಗಿಗ್ ಲೈಕ್ ಕೊಡ್ಕೊಂಡು ಕೂತ್ಕೊಂಡವನೆ. ಪ್ರೂಫ್ ಜೊತೆ ಸಿಕ್ಕವನೆ. ಹಂಗಾರೆ ಹುಡುಗರ್ದು ಯಾವ್ದು ಇಷ್ಟ ಆಗಲ್ವಾ? ಸರಿ, ಒಂದ್ ನಿಮಿಷ ಇದಕ್ಕೆ ಯಾಕೆ ಕೊಟ್ಟಿಲ್ಲ ಗೈಸ್? ಯಾಕೋ ಮಳೆ ನಿಲ್ಲಂಗ್ ಕಾಣ್ತಿಲ್ಲ. ಹೋಗ್ತೀವಿ, ಒಂದೆರಡು ಕ್ಲಿಪ್ ತಗೋತೀವಿ, ಮತ್ತೆ ಮಳೆ ಬರುತ್ತೆ, ಮತ್ತೆ ವಾಪಸ್ ಬಂದ್ಬಿಟ್ಟು ಈ ತರ ರೆಸ್ಟ್ ಮಾಡ್ತಿರ್ತೀವಿ. ಒಳ್ಳೆ ವಿಡಿಯೋ ಗುರು, ಆಯ್ತಾನೆ ಇಲ್ಲ. ಗೈಸ್ ಗ್ರೂಪ್ ವ್ಲಾಗು ಏನೇನ್ ಮಾಡ್ಬೇಕಿತ್ತು, ಗ್ರೂಪ್ ರಿಲೇಟೆಡ್ ಅದೆಲ್ಲ ಮುಗ್ದಿದೆ. ಇವಾಗ ಸುವೇಲ್ ಹೊಡ್ತಿದ್ದಾನೆ. ಥ್ಯಾಂಕ್ಸ್ ಫಾರ್ ಕಮಿಂಗ್, ಮಚ್ ಲವ್. ನಿನ್ನ ಋಣ ಯಾವತ್ತೂ ಮರೆಯಲ್ಲ. ಇದೇ ತರ ಇರು, ಇದೇ ತರ ಯಾವ್ದೇ ಕಾರಣಕ್ಕೂ ಏನ್ ಸುವೇಲ್ ಬಿದ್ದೆ. ಥ್ಯಾಂಕ್ ಯು ಸುವೇಲ್. ಥ್ಯಾಂಕ್ ಯು ಸುವೇಲ್. ನಿನ್ ಋಣನ ಯಾವತ್ತೂ ಮರೆಯಲ್ಲ ಸುವೇಲ್, ಮರೆಯಲ್ಲ. ಅಯ್ಯೋ ನಾನು ಗೊತ್ತಿಲ್ಲ ಬೀಳ್ತಿ ಅನ್ಬಿಟ್ಟು. ಏನೋ ಒಂದು ಡ್ಯಾನ್ಸ್ ಮಾಡ್ತಿದ್ರಲ್ಲ, ಏನ್ ಮಾಡಿ? ಸಾಂಗ್ ನಾವ್ ಆಡ್ತೀವಿ ಓಕೆನಾ? ಒಂದ್ ನಿಮಿಷ ಸಾಂಗ್ ನಾವ್ ಆಡ್ತೀರಿ. ಬಂದರೋ ಬಾವ ಬಂದರೋ. ರೆಡಿ ಅಂಕಲ್, ರೆಡಿನಾ? ಹೊಟ್ಟೆ ಬಾಯ್ಸ್ ರೆಡಿನಾ? ಓಕೆನಾ? 3, 2, 1 ಸ್ಟಾರ್ಟ್. ಬಂದರೋ ಬಾವ ಬಂದರೋ. ಫುಲ್ಲು ಮಳೇಲಿ ಮಾಡ್ತಾ ಇದೀವಿ ವಿಡಿಯೋ, ಯಾಕಂದ್ರೆ ಈ ವಿಡಿಯೋ ಮಾಡಕ್ಕಂತ ಬಂದ್ಮೇಲೆ ಮುಗಿಸ್ಬಿಟ್ಟು ಹೋಗ್ಬೇಕು. ನೋಡಿ ಅವರು ಮಳೆ ನಿಂತ್ಕೊಂಡೇ ಮಾಡ್ತಾ ಇರೋದು. ಅವರು ಕೂಡ ಇಲ್ಲಿ ಮಳೆ, ಇದು ಮೊಬೈಲು ವಾಟರ್ ಪ್ರೂಫ್ ಅಲ್ಲ, ಅದಕ್ಕೆ ಹಿಂಗಿರೋದು. ನಾವೆಲ್ಲ ಮಳೆ ನಿಂತ್ಕೊಂಡು ನಡೀತಾ ಇದೀವಿ. ಈ ಒಂದು ಖುಷಿಗೋಸ್ಕರ ಒಂದು ಸಬ್ಸ್ಕ್ರೈಬ್ ಹಾಗೆ, ಮತ್ತೆ ಯಾವ ತರ ವಿಡಿಯೋ ಇದೆ ಅಂತ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ. ಇದೇ ಚಾನ್ಸ್ ಅಂತ ನಾವು ಅಮ್ಮ ಕವರ್ ಪೂರ್ತಿಲಿರೋ ಇಷ್ಟು ತಿಂಡಿನ ತಿಂದ್ಬಿಟ್ಟವ್ರ ಗುರು. ಅಯ್ಯೋ ಯೋಚನೆ ಯಾಕವ್ವ ಇಷ್ಟು ತಿಂದಿದೆ ನೋಡಲಿ. ಡನ್ ಗಾಯ್ಸ್, ವಿಡಿಯೋ ಡನ್. ವಿಡಿಯೋ ಆಯ್ತು, ಹೊಡ್ರಿ ಚಪ್ಪಾಳೆ. ಅಯ್ಯೋ ಹೊಡ್ರಿ ಚಪ್ಪಾಳೆ ಗೈಸ್. ಫೈನಲ್ ಡನ್ ಗುರು. ಎಂತ ಕಷ್ಟ ಪಟ್ಕೊಂಡ್ ಮಾಡಿದೀವಿ ಗೊತ್ತಾ? ಆಗ್ಲಿಂದ ಮಳೆಲಿ ನಿಂತ ಇದೀವಿ. ಈ ಕಾಲ ಆಗ್ಲಿಂದ ಕೋಲ್ಡ್ ಹೊಡಿತಾ ಕೂತೈತೆ, ಅಷ್ಟು ನೆಂದ ಹೊಡಿದೀವಿ. ಏರ್ ಕೂಡ ತುಂಬಾ
ಮಳೆ ಹೆಂಗಿರುತ್ತೆ ಹೇಳಿ, ಫುಲ್ ಹಿಂಗೆ ಡೌನ್ ಬಂದ್ಬಿಟ್ಟಿರುತ್ತೆ, ಹಂಗೆ ಬಸ್ಕೊಂಡಿರ್ತೀನಿ. ಇನ್ಮೇಲೆ ಹೊಸ ಸ್ಟೈಲ್ ಮಾಡ್ತೀನಿ ನೋಡಿ, ಈ ಥರ ಮಾಡ್ತೀನಿ. ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಂದ್ರೆ ಒಂದೊಳ್ಳೆ ಊಟ ಮಾಡಿದ್ವಿ. ಚಿಕನ್ ಮಾಡಿದ್ರು, ಚಿಕನ್ ಫ್ರೈ, ಅನ್ನ ಎಲ್ಲ ಮಾಡಿದ್ರು. ಅದನ್ನ ತಿಂದು ಇವಾಗ ಶರ್ಟ್ ಪ್ಯಾಂಟ್ ಹಾಕೊಂಡು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಸೋ ಮೂವಿಗೆ ಗೈಸ್. ಅದು ಸಿಕ್ಕಾಪಟ್ಟೆ ಹೆವಿ ಕಾಮಿಡಿ ಮೂವಿ ಅಂತೆ. ನಾವು ಹೋಗ್ಬೇಕು ಅಂತ ಅನ್ಕೋತಿದ್ವಿ. ಅಂಡ್ ಫೈನಲಿ ಇವತ್ತು ಕಾಲ ಕೂಡ ಬಂದಿದೆ, ಹೋಗ್ತಾ ಇದೀವಿ. ಇವಾಗ ಹೋಗಿ ಹೆಂಗಿದೆ ಮೂವಿ ಅಂತ ನೋಡ್ಬೇಕು. ಬಿದ್ದು ನಗ್ತೀವಿ ಸಕ್ಕದಾಗಿದೆ ಅಂತೆಲ್ಲ ಕೇಳ್ಪಟ್ಟಿದೀನಿ. ನೋಡ್ಬೇಕು. ನಾವು ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಫಿಲಮ್ ನೋಡ್ಬೇಕು. ಫೈನಲಿ ನಾವೆಲ್ಲರೂ ಫಿಲಮ್ ಹೊರಟಿದೀವಿ. ಪಾಪ ಚಿರಂತ್ಗೆ ರೇಗಿಸ್ತವ್ರೆ, ಯಾಕಂದ್ರೆ ಅವನು ನೋಡಿ ಫಸ್ಟ್ ಹೇಳ್ತೀನಿ, ಎಲ್ಲರೂ ಹೋಗ್ತಿದ್ದೇವೆ. ನಾವು ನಮ್ಮ ಸೆಲೋರಿಯಾ ಕಾರಲ್ಲಿ ಹೋಗ್ತಾ ಇದೀವಿ. ನಾವು ಫಿಲಮ್ ಬುಕ್ ಮಾಡಿರೋದು ರಾಯಲ್ ಮೀನಾಕ್ಷಿ ಮಾಲ್ ಹತ್ರ. ಅಲ್ಲಿ ಸ್ಕೇರಿ ಹೌಸ್ ಇದೆ ಅಂತ, ಅದಕ್ಕೆ ಚಿರಂತ್ಗೆ ಬೇಗ ಹೋಗ್ಬೇಕಿತ್ತಂತೆ. ಅದ್ರೆಲ್ಲ ಅವೆಲ್ಲ ಆಗಲ್ಲ ಅಂತ ಗೊತ್ತಿರೋ ವಿಷಯನೇ, ಅದಕ್ಕೆ ಲೇಟ್ ಆಗಿ ಹೋಗ್ತಾ ಇದೀವಿ. ನಾವು 7:30 ಶೋ ಇರೋದು. ಇವಾಗ ಅಂಕಲ್ ಒಂದು ಒಳ್ಳೆ ಸಾಂಗ್ ಆಡ್ತಾರೆ. ಅಂಕಲ್ ನಿನ್ ಮುಖ ಯಾರು ನೋಡ್ತಾರೆ ಡೈಲಿ ನೋಡಿ ಸಾಕಾಯ್ತು ಅಂಕಲ್. ಅಂಕಲ್ ಸ್ಟಾರ್ಟ್. ನೀನು ಹಿಂಗ್ ಕಿಡಿ ಹಚ್ಚು, ಅಂಕಲ್ ಆಡ್ತಾರೆ. ಹಾಕು ಹಾಕು ಕೆಳಗಡೆ ಎಲ್ಸೋಣ. ಯಾರಿವಳು ಯಾರಿದಲ್ಲ ಸೋಜು ಮಲೆ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ನಮ್ಮನೆಂದು ಅರಳಿದಳು, ಯಾವಲ್ಲಿ ಕೈ ಇಟ್ಟು ಕೆನ್ನೆ ಅಂತಾರೆ. ಗೈಸ್ ಏನ್ ಗೊತ್ತಾ, ಅಂಕಲ್ ಇಷ್ಟು ಜೋಶ್ ಆಗಿರೋ ಕಾರಣ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾರೆ. ಮೊಬೈಲ್ ಮುಟ್ಟಾಗಿ ನಾನು ಚಿರಂದ ಕರ್ಕೊಂಡ್ ಬರಲ್ಲ. ಎಲ್ಲಿಂದ ಇನ್ನ ಒಂದು ಹಾಫ್ ಅನ್ ಅವರ್ ಹೋಗ್ಬೇಕು. ಟ್ರಾಫಿಕ್ ಉಂಟು. ಗೈಸ್ ಇವ್ರಪ್ಪ ಇಂಟರ್ನ್ಯಾಷನಲ್ ಟ್ರಿಪ್ ಹೋದಾಗ ಹಿಂಗ್ ಆಡ್ತಾರೆ. ಅಕಸ್ಮಾತ್ ಚಿರು ಏನಾದ್ರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಟ್ರೆ ಈ ಒಂದು ಡ್ಯಾನ್ಸ್ ಮಾಡೋನೆ ರೋಡಲ್ಲಿ ತಮಟೆ ಬಿಟ್ಟು ಹಿಂಗೆ ಬಿದ್ದೋಗ್ಬಿಡ್ತಾನೆ ಚಿರು. ರೋಡಲ್ಲೇ ಬಿದ್ದೋಗ್ಬಿಡ್ತಾನೆ. ನಮ್ಮ ಶೋ ಬಂದ್ಬಿಟ್ಟು 7:35 ಇರೋದು. 7:35 ನಮ್ಮ ಶೋ ಇರೋದು. ಟೈಮ್ ನೋಡಿ ಆಗ್ಲೇ 7:12 ಆಗೈತೆ. ಇಲ್ಲೇ ಐತೆ ಮಾಲ್, ಇದೇ ಇರೋದು. ಇಲ್ಲೇ ಟ್ರಾಫಿಕ್ ಹೊಡಿತೈತೆ, ಬೇಜಾನ್ ಟ್ರಾಫಿಕ್ ಹೊಡಿತೈತೆ. ಈಗ ಯೂಟರ್ನ್ ತಗೊಂಡು ಒಳಗಡೆ ಹೋಗಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಲಿಫ್ಟ್ ಹತ್ಕೊಂಡು ಹೋಗೋಷ್ಟಲ್ಲಿ ಕರೆಕ್ಟಾಗಿ 7:35 ಆಗಿರುತ್ತೆ. ನಾವು ಹೋಗೋ ಟೈಮಲ್ಲಿ ಮುಖೇಶ್ ಬಂದಿರ್ತಾನೆ. ಅವನ ನೋಡ್ಕೊಂಡು ಅವಾಗ ಸೂಪರ್ ಹಂಸ ಮೂವಿ ಸ್ಟಾರ್ಟ್ ಆಗುತ್ತೆ. ನಾವು ಮೂವಿಗೆ ಹೋಗ್ಬೇಕಿತ್ತು ಅಂದ್ರೆ 7:35 ಶೋ ಅಲ್ವಾ. ನೋಡಿ ಟ್ರಾಫಿಕ್ ಅಂದ್ರೆ ಇವರೆಲ್ಲ ನಿಂತಿರೋದು ಮಾಲ್ಗೆ ಹೋಗಿ ಪಾರ್ಕಿಂಗ್ ಮಾಡೋದಕ್ಕೆ ಹಿಂಗ್ ನಿಂತಿರೋದು ಇವರು. ಏನಕ್ಕೆ ಒಳಗಡೆ ಬಿಡ್ತಾರೆ ನನ್ಗೊಂದು ಗೊತ್ತಾಯ್ತಿಲ್ಲ. ಮೇ ಬಿ ಒಳಗಡೆ ಇರೋ ಕಾರೆಲ್ಲ ಹೊರಗಡೆ ಬಂದ್ಮೇಲೆ ಇವ್ರು ಬಿಡ್ತಾರೆ. ನಾವು ಇಲ್ಲಿ ಅಲ್ಲೈತೆ ಗುರು, ಅಲ್ಲಿಂದ ಬರ್ಬೇಕು ನಾವು. 8 ಗಂಟೆ ಶೋ ಲೈನ್ ಇದೆ ನೋಡಿ ಗೈಸ್, ಇಲ್ಲಿಂದ ಸ್ಟಾರ್ಟ್. ಅಲ್ಲಿರೋದು ಮಾಲ್ ಎಂಟ್ರೆನ್ಸ್, ಇಷ್ಟು ಪೂರ್ತಿ ಪಾರ್ಕಿಂಗು. ಇವ್ರನ್ನ ಬಿಟ್ಬಿಟ್ಟು ನಾವು ಅಪ್ಪ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲಿ ಕನೆಕ್ಟ್ ಆಗ್ತಾರೋ ನನ್ಗಂತೂ ಗೊತ್ತಿಲ್ಲ. ಎಲ್ಲ ಒಂದ್ ಕಡೆ ಲೆಫ್ಟ್ ತಿರುಗಿ ಹೋಗೋದಷ್ಟೇ. ನಾವು ಒಬ್ಬರೇ ಈ ಕಡೆ ಹೋಗ್ತಿದ್ವಿ ಅಂತ ಅನ್ಕೊಂಡ್ವಿ. ನಮ್ ಜೊತೆಗೆ ಇಲ್ಲಿರೋ 3 ಕಾರ್ ಕೂಡ ಹೋಗ್ತೈತೆ. ಇವಾಗ ಮೂವ್ ಆಗ್ತಾವ ಗುರು, ಹೋಗ್ಬೋದು, ತಲುಪೋದು. ಗೈಸ್ ಇನ್ನೊಂದು, ಅಂಕಲ್ ಮಾತಾಡ್ತಾರೆ. ಹೆಂಗ್ ಮಾತಾಡ್ತಾರೆ ಅಂದ್ರೆ, ಅಂಕಲ್ 30 ವರ್ಷದಿಂದ ಕಾರ್ ಓಡಿಸ್ತಿರ್ಬೇಕು, ಹಂಗ್ ಮಾತಾಡ್ತಾರೆ. ಬಿಡ್ತಾರೆ. ಒಬ್ಬೊಂದು ಚೂರ್ ಟಚ್ ಆದ್ರಂತೂ ಒಂದು ಜಸ್ಟ್ ಮಿಸ್ ಟಚ್ ಅಲ್ಲಿ ಹೋಗ್ತೈತೆ. ಟಚ್ ಆಯ್ತಪ್ಪ, ರೈಟ್ ಬರಪ್ಪ. ಇದು ಮಿರರ್ ಟಚ್ ಆಯ್ತು. ನಾವೇ ಇಲ್ಲಿ ಕಿತ್ತಾಡ್ತಿದ್ರೆ ನಮ್ಮ ಅಪೋಸಿಟ್ ಅಲ್ಲಿ ಇನ್ನೊಬ್ರು ಕಿತ್ತಾಡ್ತವ್ರ ಗುರು. ಅವ್ರಿಗೆ ಲೆಫ್ಟ್ ಬರ್ಬೇಕು, ನಾವೀಗ ಲೆಫ್ಟ್ ಹೋಗ್ಬೇಕು. ಓ ಅಣ್ಣ ಅಲ್ಲಿಗೆ ಹೋಗ್ಬಿಟ್ಟ, ನುಗ್ಸ್ತಾನೆ. ಫೈನಲಿ ಇಲ್ಲಿಗೆ ಬಂದ್ವಿ. ಯಾರು ಪಕ್ಕ ಎಲ್ಬೋ ಡ್ರೈವರ್ ಇರ್ಬೇಕು, ಮೂವೇ ಆಯ್ತಿಲ್ಲ ಅವನು. ಜಸ್ಟ್ ಎಷ್ಟು ಮಿಲಿ ಎಡ್ಜಲ್ ಹೋಗ್ತಾವ್ರ ಅಂದ್ರೆ ಹೌದಾ. ಯಾವ್ದೋ ಲೇಡಿ ಡ್ರೈವರ್, ಅದಕ್ಕೆ ಹೋಗ್ತಿಲ್ಲ. ಗೈಸ್ ಟೈಮ್ ಎಷ್ಟು ಗೊತ್ತಾ, 7:23. ಇನ್ನೊಂದು 10 ನಿಮಿಷದಲ್ಲಿ ನಾವು ಮೇಲಿರ್ಬೇಕು. ನಾವು ತಲುಪ್ತೀವೋ ಇಲ್ಲೋ ಅನ್ನೋದೇ ಡೌಟ್. ಮೂವಿ ಸ್ಟಾರ್ಟ್ ಆಗುತ್ತೆ ನಮ್ದು. ಯಾವಾಗ ಹೋಗೋದು ನಾವು ಮೂವಿಗೆ ಹೋಗ್ಬೇಕು. 7:35 ಶೋ. ಗೈಸ್ ಫೈನಲಿ ಬಂದ್ವಿ ಗುರು. ಇನ್ನೊಂದು 5 ನಿಮಿಷ ಅಷ್ಟೇ ಗೈಸ್, ಹೋಗ್ಬೇಕು ನಾವು ಫಿಲಮಿಗೆ. ಲಿಫ್ಟ್ ಎಲ್ಲ ಇರ್ಬೇಕು. ಅಂಕಲ್ ಹೋಗ್ತಾರ, ಅಂಕಲ್ ನೋಡ್ಕೊಂಡು ಹೋಗೋದೇ ಜೈ ಅನ್ಕೊಂಡು. ನಾವೆಲ್ಲ ಒಳಗಡೆ ಹೋಗ್ಬಿಟ್ಟು ಚಿರನ ತಳ್ಬಿಟ್ಟು ಹೊಂಟೋಗ್ಬಿಡ್ಬೇಕು. ಹಂಗೆ ಮಾಡಿರಿ, ಅವ್ನು ಬಂದ
ಎಲ್ಲಿ ಗೈಸ್ ಬೀತ್ರಿ ಬಂತು ಬೀತ್ರಿ ಬರ 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 ಬೇಗ ಬರ ಓಪನ್ ಆಗೋ ಬಗ್ಗೆ ಸೆನ್ಸ್ ಬರ್ತಾರೆ ಅಲ್ಲಿ ಒಳಗೆ ಯಾರು ಬರ್ತಾರೆ ಓಪನ್ ಓಪನ್ ಬಂದ್ಬಿಟ್ಟು ಓಡ 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 ಒಲ್ಗಡ 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 ಗೈಸ್ ಬಂದ್ವಿ ಫೈನಲಿ ನಾ 4M ಇದೆ ಬಾಬಾ ನಮ್ಮನ್ನೆಲ್ಲ ಕಳಿಸ್ತಾರೆ ಮೂವಿ ಇದೆ ಫೈನಲಿ ರೀಚ್ ಟು ದ ಲೊಕೇಶನ್ ಅಂಡ್ ಮಾಲ್ ಅಂಡ್ ಫಿಲಮ್ ಹೋಗುವ ಗೈಸ್ ಕರೆಕ್ಟಾಗಿ ಬಿಟ್ಟಿದ್ದಾರೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ ಎಲ್ಲರೂ ಈಗ ಹೋಗ್ತಾರೆ ನಾವು ಈಗ ಹೋಗ್ತಾ ಇದೀವಿ ಗೈಸ್ ಸೂಪರ್ ಮೂವಿಗೆ ಇಷ್ಟೊಂದು ಜನ ಟಿಕೆಟ್ ಸಿಕ್ಕಿದೆ ಹೆಚ್ಚು ಗೊತ್ತಾ ಇಲ್ಲಿ ನೋಡಿ ಜನ ಎಷ್ಟು ಜನ ಅವ್ರು ಇಲ್ಲಿ ಥಿಯೇಟ್ರಿಗೆ ಬಂದಾದ್ಮೇಲೆ ನೆನಪಾಗ್ತೈತೆ ನಾನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬುಕ್ ಮಾಡಿದ್ದೀನಿ ಯಾಕೆ ಬೈ ಮಿಸ್ ಆಗಿ ಹಿಂದಿ ಬುಕ್ ಮಾಡ್ಬಿಟ್ಟಿದ್ರೆ ಏನ್ ಕತೆ ನಂದು ಅಕ್ಕ ಇಲ್ಲ ಕರೆಕ್ಟ್ ಫೈನಲ್ ಸ್ಟಾರ್ಟ್ ಗೈಸ್ ಫಿಲಮ್ ಸ್ಟಾರ್ಟ್ ಆಯ್ತು ಫಿಲಮ್ ನೋಡ್ತೀವಿ ಬಂದರ ಬಂದರ ಬಾವ ಬಂದರ ಗೈಸ್ ಇಂಟ್ರವಲ್ ಒಳ್ಳೆ ಕಾಮಿಡಿ ಅನ್ಕೊಳ್ಳಿ ಮಾರ ಬಿದ್ದು ಬಿದ್ದು ನಕ್ಕೋರೆ ಒಂದು ಒಳ್ಳೆ ಇನ್ಸಿಡೆಂಟ್ ಐತೆ ಹೇಳ್ತೀನಿ ರೀ ಅದನ್ನ ಗೈಸ್ ಫಿಲಮ್ ಮುಗೀತು ಫಿಲಮ್ ಎಲ್ಲ ನೋಡಿ ಮುಗೀತು ಇವಾಗ ಊಟ ಮಾಡಕ್ಕಂತ ಎಲ್ರು ಬಂದಿದೀವಿ ಇಲ್ಲಿ ಇನ್ನೂ 10:30ಗೆ ಓಪನ್ ಇದೆ ಇನ್ನು ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗ್ಬೇಡ ಅಂತ ಅನ್ಕೊಂಡಿದೀವಿ ಫಿಲಮ್ ಮಾತ್ರ ಕ್ರೇಜ್ ಆಗಿತ್ತು ಅನ್ಕೊಳ್ಳಿ ಬಿದ್ದು ಬಿದ್ದು ನಕ್ಕಿದೀವಿ ನಾವಂತೂ ಅದ್ರಲ್ಲೂ ನಾವು ಅಪ್ಪ ಡಬಲ್ ಆಗ ನಕ್ಕವ್ರೆ ಏನಕ್ಕಂದ್ರೆ ನಾವು ಅಪ್ಪನ ಪಕ್ಕದಲ್ಲಿ ಒಬ್ರು ಕುತ್ಕೊಂಡವ್ರು ಹೆಂಗೆ ನಗ್ತವ್ರು ಅಂದ್ರೆ ಜೋರಾಗ ನಗ್ತಾರೋ ಹೆಂಗ್ ನಗ್ತಾರ ಅಂದ್ರೆ ಆ ನಗು ಜೊತೆಗೆ ಈ ನಗು ಡಬಲ್ ಟ್ರಿಬಲ್ ನಗ್ತಾರೆ ಬಾಮ ಕುತ್ಕೋ ಬಾ ನಾವ್ ಅಮ್ಮಗೆ ಇದ್ರ ಮೇಲೆ ಕುತ್ಕೊಳಕ್ ಐತಿಲ್ಲ ಬಾಮ ಕುತ್ಕೊಳ್ಳಂತೆ ಬಾಮ ಒಂದ್ಸಲಿ ನಮ್ಮ ಆರ್ಡರ್ ಎಲ್ಲ ಬಂತು ಇವಾಗ ಇದನ್ನ ತಗೊಂಡು ಹೋಗುವ ಇಷ್ಟೆಲ್ಲ ತರಿಸಿದೀನಿ ಹೆಸರುಗಳೇನೋ ಗೊತ್ತಿಲ್ಲ ಮೆನುಲ್ ಇತ್ತು ಮೆನುಲ್ ನೋಡಿದೆ ತರಿಸ್ಕೊಂಡು ತಿಂತಾ ಇದೀವಿ ಅಷ್ಟೇ ನಾವೆಲ್ಲರೂ ಇಲ್ಲಿ ಏನು ಊಟ ಮಾಡ್ತಾ ಇದೀವಿ ಅಂದ್ರೆ ಪಾಪ ಅಲ್ಲಿ ಅಂಕಲ್ ಒಬ್ಬರೇ ನಿಂತಿದ್ದಾರೆ ಪಾಪ ಅವ್ರದ್ದು ಹಳೆ ಡೌನ ನೆನ್ಸ್ಕೊಂಡಿರ್ಬೇಕು ಹಳೆ ಲವರ್ನೆಲ್ಲ ನೆನ್ಸ್ಕೊಂಡು ಪಾಪ ಅವ್ರು ಏಕಾಂತದಲ್ಲಿ ಕಾಲ ಕಡಿತವ್ರೆ ಬಂದಿದ ತಕ್ಷಣ ಕೇಳೋಣ ಇರಿ ಅದೇನಂತ ಕೇಳೋಣ ಇವಾಗ ಅಂಕಲ್ನ ಕೇಳೋಣ ಅಂಕಲ್ ಯಾಕೆ ಅಂಕಲ್ ಒಬ್ಬರೇ ನಿಂತಿದ್ರಿ ಯಾರಾದ್ರೂ ನೆನಪಾದ್ರೆ ಯಾರಾದ್ರೂ ಹಳೆ ಡೌಗಳು ಹೇಳಿ ಪರವಾಗಿಲ್ಲ ಅಕ್ಕಂಗೆ ಹೇಳಲ್ಲ ಅಕ್ಕಂಗೆ ನಾನು ಹೇಳೋದೇ ಅಲ್ಲ ಅಂಕಲ್ ಪಕ್ಕ ನಾನು ಯಾರು ಇಲ್ಲಪ್ಪ ಅವ್ರೊಬ್ಳೆ ಹೇಳ್ಬಿಡ್ತಾರ ಅಂಕಲ್ಲು ಪಾಪ ನಾವೆಲ್ಲ ಊಟ ಮಾಡ್ತಿದ್ವಿ ಅವ್ರು ಈ ಕಡೆ ಏಕಾಂತದಲ್ಲಿ ಬಂದು ನೆನ್ಸ್ಕೊತಾ ಇದ್ರು ಮಾಲಿಗೆ ನಾನು ಎಷ್ಟಲ್ಲಿ ಕರ್ಕೊಂಡ್ ಬಂದಿದ್ದೆ ನಮ್ಮ ಮಳೆ ಹುಡುಗಿನ ಹೇಳ್ಬಿಡಿ ಅಂಕಲ್ ನಿಜವಾಗ್ಲೂ ಯಾರು ಇಲ್ಲ ನಿಜವಾಗ್ಲೂ ನಾನು ಯಾರನ್ನ ಕರ್ಕೊಂಡು ಬಂದಿದ್ದೆ ಅಕ್ಕನ ಹೆಸರೇ ಕರ್ಕೊಂಡ್ ಬಂದಿದ್ದೀರಾ ಮಾಲಿಗೆ ಬಂದಿದ್ದೀರಿ ಸುಮಾಸಲ್ಲಿ ಬಂದಿದ್ದೀರಾ ಊಟ ಮಾಡಿದ್ದೆಲ್ಲ ಆಯ್ತು ಗೈಸ್ ಇವಾಗ ಸೀದಾ ನಮ್ಮ ಮನೆಗೆ ಹೋಗ್ತಾ ಇರೋದು ಲೆಟ್ಸ್ ಗೋ ಇಲ್ಲಿಂದ ಸೇಮ್ ಆಸ್ ಇಟ್ ಈಸ್ 40 ಮಿನಿಟ್ಸ್ ವಿಲ್ ಗೋ ಇಟ್ ಫೈನಲ್ ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಅಷ್ಟೇ ಇವತ್ತಿನ ಕತೆ ಇದ್ದಿದ್ದು ಆ್ಯಂಡ್ ಇವಾಗ ಸೀದಾ ನಾವು ವಾಪಸ್ ಮನೆಗೆ ಹೋಗ್ತಿರೋದು ಆ್ಯಂಡ್ ಫಿಲಮ್ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ ಕ್ರೇಜಿ ನನಗೆ ಅದರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಭಾವ ಅವ್ರದ್ದು ಎಂಟ್ರಿನೇ ಕ್ರೇಜಿ ಬಂದರು ಬಾವ ಬಂದರು ಅನ್ನೋದೊಂದು ಎಂಟ್ರಿ ಮಾತ್ರ ಕ್ರೇಜಿ ಆಗಿತ್ತು ಲಿಟ್ರಲಿ ಸೈಕ್ ಮೂವಿ ಆ್ಯಂಡ್ ಇನ್ನು 50 ಡೇಸ್ ಮೇಲೆ ಪಕ್ಕ ಓಡುತ್ತೆ ಯಾಕಂದರೆ ನಾವಿದ್ದಾಗಲೇ ಅಷ್ಟು ಜನ ಬಂದಿದ್ರು ಗೊತ್ತಾ ಹೌಸ್ಫುಲ್ ನಾನೇ ಫ್ರೈಡೇ ಬುಕ್ ಮಾಡಿದ್ದು ಸಂಡೇ ಹೋಗೋದಕ್ಕೆ ಫ್ರೈಡೇ ಬುಕ್ ಮಾಡಿದ್ದು ಯಾಕಂದರೆ ತುಂಬ ಜನ ತುಂಬ್ಕೊಂಡ್ಬಿಡ್ತಿದ್ರು ಏನು ಚಂದನೆ ಹುಡುಗಿ ಬಿಹೈಂಡ್ ದ ಸೀನ್ ನೀವು ನೋಡಿದ್ದಾರೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್ ಫೈನಲಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ ಸಮಯ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್ ಮಚ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಬಿಹೈಂಡ್ ದ ಸೀನ್ ಹೆಂಗಿತ್ತು ಅಂತ ಕಾಮೆಂಟ್ ಆಗಿ ಕಾಮೆಂಟ್ ಈಗ ವಾಪಸ್ ಮನೆಗೆ ಓಡ್ತಾ ಇದ್ದೀವಿ ಟೇಕ್ ಕೇರ್ ಬಾಯ್